ದ್ವಿತೀಯ PUCಯಲ್ಲಿ ವ್ಯವಹಾರ ಅಧ್ಯಯನವನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಾವು ಈ ಮೊನ್ನೆ ನಡೆದಂಥ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 1 ಈ ಪರೀಕ್ಷೆ 1ರ ವ್ಯವಹಾರ ಅಧ್ಯಯನದ ಉತ್ತರಗಳನ್ನು, ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡೋಣ. ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡಿ ಬರೆಯಿರಿ. ನೋಡಿ, ಉತ್ತರ ಈ ಕೆಳಗಿನ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ? ಯಾವುದು ಉದ್ದೇಶ? ಲಾಭ. ಹೆನ್ರಿ ಫಯೋಲ್ ಡ್ಯಾಶ್ ಆಗಿದ್ದರು. ಹೆನ್ರಿ ಫಯೋಲ್ ಮೈನಿಂಗ್ ಇಂಜಿನಿಯರ್ ಆಗಿದ್ದರು. ಮೂರನೇದು, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂಬುದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಮೂರನೇದು ಸಿ, ಯೋಜಿಸುವಿಕೆಯು. ಇನ್ನು ಸಂಘಟಿಸುವಿಕೆಯ ಯಾವ ಹಂತವನ್ನು, ಯಾವ ಕಾರ್ಯವನ್ನು ಯಾರು ಮಾಡಬೇಕೆಂಬುದನ್ನು ವಿವರಿಸುತ್ತದೆ. ಅಂದರೆ ಯಾವ ಹಂತ? ನಾಲ್ಕನೇದು ಕರ್ತವ್ಯಗಳ ನಿಯೋಜನೆ. ಇಲ್ಲೇ ಗೊತ್ತಾಗ್ತದೆ, ಅಂದರೆ ಯಾರ್ಯಾರು ಯಾವ ಕೆಲಸ ಮಾಡಬೇಕನ್ನೋದನ್ನು ನಿರ್ಧರಿಸುವುದು ಕರ್ತವ್ಯಗಳ ನಿಯೋಜನೆ. ಆಭರಣವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಭರಣವು ಖರೀದಿ ಪ್ರಧಾನ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ. ಖರೀದಿ ಪ್ರಧಾನ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ. ಇನ್ನು ಕೆಳಗೆ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ಕೊಟ್ಟರು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂದಿದ್ರೆ, ಗ್ಯಾಂಗ್ ಪ್ಲಾಂಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಗ್ಯಾಂಗ್ ಪ್ಲಾಂಕ್ ತುರ್ತು ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಯಾವ ಸಂದರ್ಭದಲ್ಲಿ? ತುರ್ತು ಸಂದರ್ಭದಲ್ಲಿ. ಇಲ್ಲಿ ನೋಡಿ, ತುರ್ತು ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಡ್ಯಾಶ್ ಅನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿ ಪಡಿಸಲಾಗಿದೆ. ಹೆಸರೇ ಸೂಚಿಸ್ತಾ ಇದೆ, ಏಕ ಬಳಕೆಯ ಯೋಜನೆ ಅಂತ. ಅಂದರೆ ಒಂದು ಬಾರಿ ಮಾತ್ರ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸುವುದು ಏಕ ಬಳಕೆಯ ಯೋಜನೆ. ಡ್ಯಾಶ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡಲಾಗುವ ಉತ್ತೇಜಕವಾಗಿದೆ. ಎಂಟನೇದೇನು? ಬೋನಸ್. ನಿಮಗೆಲ್ಲ ಗೊತ್ತಿದೆ, ಸಂಬಳ ಬಿಟ್ಟು ಉತ್ತೇಜಕವಾಗಿ ಏನು ಕೊಡ್ತಾರೆ? ಬೋನಸ್ ಕೊಡ್ತಾರೆ. ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದು ಕೂಡ ನೋಡಿ, ತುಂಬ ಸುಲಭ. ವ್ಯವಹಾರ ಹಣಕಾಸು ಎಂದು ಕರೆಯುತ್ತಾರೆ. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದಕ್ಕೆ ಸೋಡಿ ಎಂದು ಕರೆಯುತ್ತಾರೆ. ಸೋಡಿ ಅಂದ್ರೇನು? ಡಿಸ್ಕೌಂಟ್. ಇನ್ನು ಹೊಂದಿಸಿ ಬರೆಯಿರಿ. ಕುಟುಂಬ ಸಂಯೋಜನೆ. ನೋಡಿ, ಕುಟುಂಬ ಸಂಯೋಜನೆ ಅನ್ನೋದು ಸಾಮಾಜಿಕ ಪರಿಸರ. ನಾಲ್ಕನೇದು ಪ್ರತಿ ನಿಯೋಜನೆಯ ಮೂಲಾಂಶ. ಪ್ರತಿ ನಿಯೋಜನೆಯ ಮೂಲಾಂಶ ಉತ್ತರದಾಯಿತ್ವ. ಕಾರ್ಯೇತರ ತರಬೇತಿ ವಿಧಾನ. ಕಾರ್ಯೇತರ ತರಬೇತಿ ವಿಧಾನ ಚಲನಚಿತ್ರಗಳು. ನಿಯಂತ್ರಿಸುವಿಕೆಯ ಮಿತಿ ವೆಚ್ಚದಾಯಕ ಕಾರ್ಯಸಾಧನೆ. ಸ್ಥಳ ಮಾರಾಟ ಪ್ರಕ್ರಿಯಾ ಮಿಶ್ರಣ. ಸ್ಥಳ ಅನ್ನೋದು ಮಾರಾಟ ಪ್ರಕ್ರಿಯಾ ಮಿಶ್ರಣ. ನೋಡಿ, ಎಲ್ಲ ಸರಿಯಾಗಿ ನೋಡ್ಕೊಂಡ್ರಿ ಅಂದ್ಕೊಳ್ತೀನಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 1 ಅಂಕ. ನೋಡಿ, ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂತಾರೆ. ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ವ್ಯವಸ್ಥಾಪಕ ನಿರ್ದೇಶಕ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ವ್ಯವಸ್ಥಾಪಕ ನಿರ್ದೇಶಕ. ಇನ್ನು 13ನೇ ಪ್ರಶ್ನೆ ನೋಡೋಣ. ನೋಡಿ, 13ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ ಹಂತವನ್ನು ತಿಳಿಸಿ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಮೊದಲ ಹಂತ ಯಾವುದು ತಿಳಿಸಿ ಅಂತಂದಿದ್ದಾರೆ. ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡುವುದು. ಮೊದಲನೇ ಹಂತ ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡುವುದು. ಇನ್ನು 14ನೇದು ನೋಡಿ, ನಿರ್ದೇಶನದ ಒಂದು ಮೂಲಾಂಶವನ್ನು ಹೆಸರಿಸಿ. ನಿರ್ದೇಶನದ ಒಂದು ಮೂಲಾಂಶವನ್ನು ಹೆಸರಿಸಿ. ನಿರ್ದೇಶನದ ಮೂಲಾಂಶ ಏನು? ಮೇಲ್ವಿಚಾರಣೆ. ಮೇಲ್ವಿಚಾರಣೆ. ಇನ್ನೊಂದು ನಾವು ಪ್ರೇರೇಪಣೆ ಅಂತ ಹೇಳ್ಬೋದು. ಮೇಲ್ವಿಚಾರಣೆ ಮತ್ತು ಪ್ರೇರೇಪಣೆ. 15ನೇದು ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದೆ. ಸನ್ರೈಸ್ ಲಿಮಿಟೆಡ್ ಯಾವ ವಿಧದ ತೀರ್ಮಾನವನ್ನು ತೆಗೆದುಕೊಂಡಿದೆ ತಿಳಿಸಿ. ಯಾವ ವಿಧದ ತೀರ್ಮಾನವನ್ನು ತೆಗೆದುಕೊಂಡಿದೆ? ದೀರ್ಘಾವಧಿಯ ಹೂಡಿಕೆ ನಿರ್ಧಾರ. ಅಂದರೆ ದೀರ್ಘಾವಧಿಯಲ್ಲಿ ನಮಗೆ ಪ್ರಾಫಿಟ್ ಆಗ್ತದೆ ಅಂತ ಅವರು ದೀರ್ಘಾವಧಿಯ ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು 16ನೇ ಪ್ರಶ್ನೆ ನೋಡಿ, NGO ಅನ್ನು ವಿಸ್ತರಿಸಿ. NGO ಅನ್ನು ವಿಸ್ತರಿಸಿ. ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್. NGO ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್. ಇನ್ನು ಭಾಗ ಬಿ ಯಲ್ಲಿ ನೋಡೋಣ, ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ನೋಡಿ, ಪ್ರತಿ ಪ್ರಶ್ನೆಗೆ ಇಲ್ಲಿ 2 ಅಂಕ. ನಿಮಗೆಲ್ಲ ಗೊತ್ತಿದೆ. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ನಿರ್ವಹಣೆ ಅಂದರೆ ಏನು? ಕೀಟ್ನರ್ ಅವರ ಪ್ರಕಾರ ನಿರ್ವಹಣೆಯು ಬದಲಾಗುತ್ತಿರುವ ಪರಿಸರದಲ್ಲಿ ಸೀಮಿತ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸಿ ಪರಿಣಾಮಕಾರಿಯಾಗಿ ಸಂಘಟನೆಯ ಉದ್ದೇಶಗಳನ್ನು ಸಾಧಿಸಲು ಇತರರ ಜೊತೆಯಲ್ಲಿ ಮತ್ತು ಮೂಲಕ ಕಾರ್ಯನಿರ್ವಹಿಸುವ
ಪ್ರಕ್ರಿಯೆಯಾಗಿದೆ. ಇದು ನಿರ್ವಹಣೆಯ ಒಂದು ವ್ಯಾಖ್ಯಾನ. ಇನ್ನು ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನದ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ನೋಡಿ, ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ. ಇಲ್ಲಿ ನೋಡಿ, ಒಬ್ಬ ಅಧೀನ ಅಧಿಕಾರಿ ಒಬ್ಬ ಮೇಲಧಿಕಾರಿ ಆದೇಶಗಳನ್ನು ಪಡೆಯುವುದು ಮತ್ತು ಒಬ್ಬನೊಬ್ಬನಿಗೆ ಹೊಣೆಗಾರನಾಗಿರಬೇಕು. ಒಂದೇ ಉದ್ದೇಶವನ್ನು ಹೊಂದಿರುವ ಪ್ರತಿಯೊಂದು ಗುಂಪು ಚಟುವಟಿಕೆ ಒಬ್ಬ ಮುಖ್ಯಸ್ಥ ಮತ್ತು ಒಂದು ಯೋಜನೆಯನ್ನು ಹೊಂದಿರಬೇಕು. ಇಬ್ಬಗೆ ಅಧೀನತೆಯನ್ನು ತಪ್ಪಿಸುತ್ತದೆ. ಇದು ಚಟುವಟಿಕೆಗಳ ಅತಿಕ್ರಮಣವನ್ನು ತಪ್ಪಿಸುತ್ತದೆ. ಇದು ಪ್ರತ್ಯೇಕ ಕಾರ್ಮಿಕರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಇಡೀ ಸಂಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು 19ನೇದು ನೋಡಿ, ಯೋಜಿಸುವಿಕೆ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ. ಯೋಜಿಸುವಿಕೆ ಯಾವುದಾದರೂ ಎರಡು ಲಕ್ಷಣಗಳು. ಯೋಜಿಸುವಿಕೆಯು ಉದ್ದೇಶ ಸಾಧನೆಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಯೋಜಿಸುವಿಕೆಯು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ನೋಡಿ, ಪ್ರಾಥಮಿಕ ಕಾರ್ಯವಾಗಿದೆ. ಇನ್ನು 20ನೇದು ನೋಡಿ, ಸಂಘಟನೆಯ ರಚನೆ ಎಂದರೇನು? ಸಂಘಟನೆಯ ರಚನೆ ಎಂದರೇನು? ಸಂಘಟನಾ ಪ್ರಕ್ರಿಯೆಯ ಫಲಿತಾಂಶವೇ ಸಂಘಟನೆಯ ರಚನೆ. ಪರಿಣಾಮಕಾರಿ ರಚನೆಯು ಉದ್ಯಮದ ಲಾಭದಾಯಕತೆಯನ್ನು ಹೆಚ್ಚಿಸುತ್ತದೆ. ಒಂದು ಉದ್ಯಮವು ಗಾತ್ರ ಅಥವಾ ಸಂಕೀರ್ಣತೆಯಲ್ಲಿ ಬೆಳೆದಾಗಲೆಲ್ಲ ಸಮರ್ಪಕ ಸಾಂಸ್ಥಿಕ ರಚನೆಯ ಅಗತ್ಯವನ್ನು ಅನುಭವಿಸುತ್ತದೆ. ಇನ್ನು 21ನೇ ಪ್ರಶ್ನೆ ನೋಡಿ, ನೇಮಕಾತಿಯ ಎರಡು ಆಂತರಿಕ ಮೂಲಗಳನ್ನು ತಿಳಿಸಿ. ನೇಮಕಾತಿಯ ಎರಡು ಆಂತರಿಕ ಮೂಲಗಳು ಏನೇನು? ವರ್ಗಾವಣೆಗಳು, ಬಡ್ತಿಗಳು. ವರ್ಗಾವಣೆಗಳು ಮತ್ತು ಬಡ್ತಿಗಳು. ಇನ್ನು ನಾಯಕತ್ವದ ಯಾವುದಾದರೂ ಎರಡು ಶೈಲಿಗಳನ್ನು ಹೆಸರಿಸಿ. ನಾಯಕತ್ವದ ಯಾವುದಾದರೂ ಎರಡು ಶೈಲಿಗಳನ್ನು ಹೆಸರಿಸಿ ಎಂದಿದ್ದಾರೆ. ಸರ್ವಾಧಿಕಾರಿ, ನಿರಂಕುಶಾಧಿಕಾರಿ ನಾಯಕ, ಪ್ರಜಾಪ್ರಭುತ್ವವಾದಿ ಅಥವಾ ಭಾಗವಹಿಸುವ ನಾಯಕ. ಒಂದು ಹೆಚ್ಚಿಗೆ ಕೊಟ್ಟಿದ್ದಾರೆ ನೋಡಿ, ಮುಕ್ತ ನೀತಿವಾದಿ ಅಥವಾ ನಿಯಂತ್ರಣ ಮುಕ್ತವಾದಿ ನಾಯಕ. ಇನ್ನು 23ನೇ ಪ್ರಶ್ನೆ ನೋಡೋಣ, ನಿಯಂತ್ರಿಸುವಿಕೆಯ ಯಾವುದಾದರೂ ನಾಲ್ಕು ಪ್ರಾಮುಖ್ಯತೆಗಳನ್ನು ತಿಳಿಸಿ. ನಿಯಂತ್ರಿಸುವಿಕೆಯ ಯಾವುದಾದರೂ ನಾಲ್ಕು ಪ್ರಾಮುಖ್ಯತೆಗಳನ್ನು ತಿಳಿಸಿ ಎಂದಿದ್ದಾರೆ. ನೋಡಿ, ಇಲ್ಲಿ ಬಹಳಷ್ಟು ಒಂದು 6 ಪ್ರಾಮುಖ್ಯತೆಗಳನ್ನು ಕೊಟ್ಟಿದ್ದಾರೆ. ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುವುದು, ಶಿಷ್ಟಗಳ ಶಿಖರತೆಗಳನ್ನು ನಿರ್ಣಯಿಸುವುದು, ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸುವುದು, ಉದ್ಯೋಗಿ ಪ್ರೇರೇಪಣೆಯನ್ನು ಉತ್ತಮಗೊಳಿಸುವುದು, ಕ್ರಮಬದ್ಧತೆ ಮತ್ತು ಶಿಸ್ತನ್ನು ಖಾತ್ರಿಗೊಳಿಸುವುದು, ಕಾರ್ಯದಲ್ಲಿ ಸಮನ್ವಯತೆಯನ್ನು ಸಾಧ್ಯವಾಗಿಸುತ್ತದೆ. ಇದರಲ್ಲಿ ಯಾವುದಾದ್ರೂ 4 ನೀವು ಬರೀಬೇಕಾಗ್ತದೆ. ಇನ್ನು 24ನೇ ಪ್ರಶ್ನೆ ನೋಡಿ, 24ನೇ ಪ್ರಶ್ನೆ, ಚರಾಸ್ತಿಗೆ ಯಾವುದಾದ್ರೂ ಎರಡು ಉದಾಹರಣೆಗಳನ್ನು ನೀಡಿ. ಚರಾಸ್ತಿಗೆ ಯಾವುದಾದ್ರೂ ಎರಡು ಉದಾಹರಣೆಗಳನ್ನು ನೀಡಿ ಅಂತಂದಾಗ, ಕೈಯಲ್ಲಿ ನಗದು, ಬ್ಯಾಂಕಿನಲ್ಲಿ ನಗದು, ಸಾಲಗಾರರು, ದಾಸ್ತಾನುಗಳು, ಸ್ವೀಕರಿಸಬಹುದಾದ ಬಿಲ್ಲುಗಳು. ಇದು ಚರಾಸ್ತಿಗೆ ಉದಾಹರಣೆಗಳು. ಇನ್ನು 25ನೇದು ನೋಡಿ, ಜಾಹೀರಾತಿನ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ ಎಂದಿದ್ದಾರೆ. ಜಾಹೀರಾತಿನ ವಿಶಿಷ್ಟ ಲಕ್ಷಣಗಳೇನು? ಪಾವತಿಸಲ್ಪಟ್ಟ ರೂಪ, ವೈಯಕ್ತಿಕವಲ್ಲದಿರುವಿಕೆ. ಇನ್ನು 26ನೇ ಪ್ರಶ್ನೆ ನೋಡಿ, ಉತ್ಪಾದಕರು ಹಾಗೂ ಸೇವಾ ಪೂರೈಕೆದಾರರು ಗ್ರಾಹಕರನ್ನು ಶೋಷಿಸುತ್ತಿರುವ ಯಾವುದಾದರೂ ಎರಡು ನ್ಯಾಯೋಚಿತವಲ್ಲದ ಪದ್ಧತಿಯನ್ನು ತಿಳಿಸಿ ಎಂದಿದ್ದಾರೆ. 26ನೇ ಪ್ರಶ್ನೆ, ತಪ್ಪು ಜಾಹೀರಾತು ಉತ್ಪನ್ನದ ಗುಣಮಟ್ಟ ಅಥವಾ ಫಲಿತಾಂಶಗಳನ್ನು ಹೆಚ್ಚಾಗಿ ತೋರಿಸಿ ಗ್ರಾಹಕರನ್ನು ಮೋಸಗೊಳಿಸುವುದು. ಈಗ ನೋಡ್ಬೋದು ನೀವು, ಕೆಲವೊಂದು ಈಗ ಡಿಟರ್ಜೆಂಟು ಅಥವಾ ಸೋಪುಗಳಲ್ಲಿ ತೋರಿಸ್ತಾರೆ, ಇದೇ ಒಂದು ಸೋಪನ್ನು ಯೂಸ್ ಮಾಡಿಬಿಟ್ಟಿದ್ರೆ ಪೂರ್ತಿ ಕಲೆ ಮಾಂಗಮಾಯ ಆಗ್ತದೆ ಅಂತ. ನಿಜವಾಗಿ ಹಾಗೆ ಆಗಲಿಕ್ಕೆ ಆಗೋದೇನೇ ಇಲ್ಲ. ಈ ರೀತಿ ತಪ್ಪು ಜಾಹೀರಾತು ಉತ್ಪನ್ನದ ಗುಣಮಟ್ಟ ಅಥವಾ ಫಲಿತಾಂಶವನ್ನು ಹೆಚ್ಚಾಗಿ ತೋರಿಸಿ ಗ್ರಾಹಕರನ್ನು ಮೋಸಗೊಳಿಸುವುದು. ಅಧಿಕ ಬೆಲೆ ವಸೂಲಿ, ಸರಿಯಾದ ಬೆಲೆಗಿಂತ ಹೆಚ್ಚು ಹಣವನ್ನು ವಸೂಲಿಸುವುದು. ಈಗ ನೋಡಿ, 1 ಲೀಟರ್ ಎಣ್ಣೆ ಅಂತ ತಿಳ್ಕೊಂಡು ನೀವು ತಗೋತೀರಾ, ಆದರೆ ಅದು 1 ಲೀಟರ್ ಇರೋದೇ ಇಲ್ಲ. ಅದರಲ್ಲಿ ತೂಕದಲ್ಲಿ ಕಡಿಮೆ ಮಾಡಿಬಿಟ್ಟಿರ್ತಾರೆ, 800, 850 ml ಹೀಗೆ ಇರುತ್ತೆ. ಆದರೆ ನೀವು ಅದು 1 ಲೀಟರ್ ಅಂತ ತಿಳ್ಕೊಂಡು ತಗೋತೀರಾ, ಅಂದರೆ ಅಧಿಕ ಬೆಲೆ ವಸೂಲಿಯನ್ನು ಮಾಡ್ತಾರೆ. ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 10 ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಪ್ರತಿ ಪ್ರಶ್ನೆಗೆ 4 ಅಂಕಗಳು. ಯಾವುದಾದರೂ 4 ಫಯೋಲ್ ರವರ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಾನು ತೋರಿಸ್ತಾ ಹೋಗ್ತೀನಿ. ಈಗ ಫಯೋಲ್ ರವರ ಒಂದು ನೋಡಿ, ಇದು ಭಾಗ ಸಿ ಅಲ್ಲಿ 27ನೇದ್ದು ಫಯೋಲ್ ರವರ ಒಂದು ನಿರ್ವಹಣೆ ತತ್ವಗಳು. ಶ್ರಮ ವಿಭಜನೆ, ಅಧಿಕಾರ ಮತ್ತು ಹೊಣೆಗಾರಿಕೆ, ಶಿಸ್ತು, ಏಕರೂಪ ಆಜ್ಞೆ, ಏಕರೂಪ ನಿರ್ದೇಶನ. ನೋಡಿ, ಜಾಸ್ತಿನೇ ಕೊಟ್ಟಿದ್ದಾರೆ. ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೋಬೋದು, ಯಾವ ರೀತಿ ಬರೆದಿದ್ದಾರೆ ಅಂತ ನೋಡ್ಕೋಬೋದು. ಇನ್ನು 28ನೇ ಪ್ರಶ್ನೆ ನೋಡೋಣ, ವ್ಯವಹಾರ ಪರಿಸರದ ಯಾವುದಾದರೂ 4 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ.
ನೋಡಿ ವ್ಯವಹಾರ ಪರಿಸರದ್ದು ಗುರುತಿಸುವಂತಹ ಪ್ರಮುಖ ಲಕ್ಷಣಗಳನ್ನು ನೋಡಿ. ಬಾಹ್ಯ ಶಕ್ತಿಗಳ ಸಮಷ್ಟಿ, ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು, ಪರಸ್ಪರ ಸಂಬಂಧ, ಚಲನಶೀಲ ಸ್ವರೂಪ. 29ನೇದು ನೋಡಿ. ಯಾವುದಾದರೂ ಕೆಳಗೆ ಉಲ್ಲೇಖಿಸಿದ ಅಂಶಗಳು ವ್ಯವಹಾರ ಪರಿಸರದ ಯಾವ ಆಯಾಮಗಳೆಂದು ಗುರುತಿಸಿ. ನೋಡಿ ABCD ಅಂತ 4 ಆಯಾಮಗಳನ್ನು ಕೊಟ್ಟಿದ್ದಾರೆ. ಅವನ್ನ ನೋಡಿ ಇಲ್ಲಿ ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಕೂಡ ನೋಡೋಣ. ನೋಡಿ ಸಾಮಾಜಿಕ ಪರಿಸರ, ತಾಂತ್ರಿಕ ಪರಿಸರ, ಆರ್ಥಿಕ ಪರಿಸರ, ರಾಜಕೀಯ ಪರಿಸರ. ನೋಡಿ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೆ ನೀವು ಕ್ಲಿಯರ್ ಆಗಿ ನೋಡ್ಕೊಂತ ಹೋಗ್ಬೋದು ಉತ್ತರಗಳನ್ನು. ಇನ್ನು 30ನೇದು ನೋಡಿ. ಯಾವುದಾದರೂ 4 ಯೋಜಿಸುವಿಕೆಯ ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಯೋಜಿಸುವಿಕೆಯ ಮಿತಿಗಳು 30ನೇದ್ದು. ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ. ಯೋಜಿಸುವಿಕೆಯು ಅಪಾರ ವೆಚ್ಚವನ್ನು ಒಳಗೊಂಡಿದೆ. ಯೋಜಿಸುವಿಕೆಯು ಸಮಯ ಬಯಸುವ ಪ್ರಕ್ರಿಯೆಯಾಗಿದೆ. ಯೋಜಿಸುವಿಕೆಯು ಯಶಸ್ಸನ್ನು ಖಾತರಿಗೊಳಿಸುವುದಿಲ್ಲ. ಈ ರೀತಿ ಇದರ ಒಂದು ಇತಿಮಿತಿಗಳೇನು ಯೋಜಿಸುವಿಕೆಯದ್ದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ನೆಕ್ಸ್ಟ್ ನೋಡಿ. ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ನಿಮ್ಮ ಕಂಪನಿಯಲ್ಲಿ ಖಾಲಿ ಇರುವ ಸ್ಥಾನಗಳನ್ನು ಭರ್ತಿ ಮಾಡಲು ಅವಶ್ಯವಿರುವ ಯಾವುದಾದರೂ 8 ಬಾಹ್ಯ ಮೂಲಗಳನ್ನು ಪಟ್ಟಿ ಮಾಡಿ. ನೋಡಿ ಬಾಹ್ಯ ಮೂಲಗಳು 31ನೇದ್ದು. ನೇರ ನೇಮಕಾತಿ, ನೇರ ಸ್ವೀಕೃತ ಅರ್ಜಿಗಳು, ಜಾಹೀರಾತು, ಉದ್ಯೋಗ ವಿನಿಮಯ, ನಿಯೋಜನಾ ಸಂಸ್ಥೆಗಳು ಮತ್ತು ನಿರ್ವಹಣಾ ಸಲಹೆಗಾರರು, ಆವರಣ ನೇಮಕಾತಿ, ಉದ್ಯೋಗಿಗಳ ಶಿಫಾರಸುಗಳು, ಕಾರ್ಮಿಕ ಗುತ್ತೇದಾರರು, ದೂರದರ್ಶನ ಜಾಹೀರಾತು, ಜಾಲತಾಣ ಪ್ರಕಟಣೆ. ಇನ್ನು 32ನೇದು ನೋಡಿ. ನಿಯಂತ್ರಿಸುವಿಕೆಯ ಯಾವುದಾದರೂ 4 ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ ನಿಯಂತ್ರಿಸುವಿಕೆಯ ಮಿತಿಗಳು. ನಿಯಂತ್ರಣ ಪ್ರಕ್ರಿಯೆಯ ಮಿತಿಗಳು ನೋಡಿ. ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವಲ್ಲಿರುವ ಕಷ್ಟ, ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ, ನೌಕರರಿಂದ ವಿರೋಧ, ವೆಚ್ಚದಾಯಕ ಕಾರ್ಯ. ಇನ್ನು 33ನೇ ಪ್ರಶ್ನೆ ನೋಡಿ. ದೈನಂದಿನ ಕಾರ್ಯಾಚರಣೆಗೆ ಅಗತ್ಯವಿರುವ ಬಂಡವಾಳವನ್ನು ನೀವು ಏನೆಂದು ಕರೆಯುವಿರಿ? ಆ ಬಂಡವಾಳದ ಅಗತ್ಯತೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 3 ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಂದಿದ್ದಾರೆ. 33ನೇದು ನೋಡಿ. ಕಾರ್ಯಶೀಲ, ದೈನಂದಿನ ಕಾರ್ಯಾಚರಣೆಗೆ ಬೇಕಾಗುವ ಬಂಡವಾಳವನ್ನು ಕಾರ್ಯಶೀಲ ಬಂಡವಾಳ ಎಂದು ಕರೆಯಲಾಗುತ್ತದೆ. ನೋಡಿ ವ್ಯವಹಾರದ ಸ್ವರೂಪ, ಕಾರ್ಯಾಚರಣೆಯ ಪ್ರಮಾಣ, ವ್ಯವಹಾರ ಚಕ್ರ, ಕಾಲಿಕ ಋತುಮಾನಿಕ ಅಂಶಗಳು, ಉತ್ಪಾದನಾ ಚಕ್ರ, ನೀಡಿದ ಉದ್ರಿ, ಕಾರ್ಯಾಚರಣೆಯ ದಕ್ಷತೆ, ಕಚ್ಚಾ ವಸ್ತುಗಳ ಲಭ್ಯತೆ. ನೋಡಿ ಇವೆಲ್ಲ ಅದರ ಮೇಲೆ ಪರಿಣಾಮ ಬೀರ್ತವೆ. ಇನ್ನು 34ನೇ ಪ್ರಶ್ನೆ ನೋಡಿ. ಮಾರಾಟ ಪ್ರಕ್ರಿಯೆ ಯಾವುದಾದರೂ 4 ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತಂದಿದ್ದಾರೆ. ಮಾರಾಟ ಪ್ರಕ್ರಿಯೆ ಯಾವುದಾದರೂ 4 ಕಾರ್ಯಗಳನ್ನು. 34ನೇದು ನೋಡಿ. ಮಾರಾಟ ಪ್ರಕ್ರಿಯೆ 4 ಕಾರ್ಯಗಳು: ಮಾರುಕಟ್ಟೆ ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ವಿಶ್ಲೇಷಿಸುವುದು, ಮಾರಾಟ ಪ್ರಕ್ರಿಯೆಯನ್ನು ಯೋಜಿಸುವುದು, ವಸ್ತು ವಿನ್ಯಾಸಗೊಳಿಸುವುದು ಮತ್ತು ಅಭಿವೃದ್ಧಿ, ಶಿಷ್ಟೀಕರಣ ಮತ್ತು ಶ್ರೇಣೀಕರಣ, ಸಮೇಷ್ಟುವಿಕೆ ಮತ್ತು ಗುರುತು ಪಟ್ಟಿ ಹಚ್ಚುವಿಕೆ. ಹೀಗೆ ಸಾಕಷ್ಟು ಇವೆ. ಮುದ್ರೆ ಹಾಕುವಿಕೆ. ಅದರಲ್ಲಿ 4 ನೀವು ಇದನ್ನು ಮಾಡಿದರೆ ಸಾಕು. ಇನ್ನು ಮುಂದಿನದನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳು ಸೂಚಿಸುವ ಮಾರಾಟ ಪ್ರವರ್ತನೆಯ ಚಟುವಟಿಕೆಗಳನ್ನು ಗುರುತಿಸಿ. ಕಾರು ತಯಾರಕರು ಒಂದು ನಿರ್ದಿಷ್ಟ ಮುದ್ರೆಯ ಕಾರಿನ ಬೆಲೆಯಲ್ಲಿ ರೂ 10,000 ರೀತಿ ರಿಯಾಯಿತಿ ನೀತಿ ಮಾರಾಟ ಮಾಡುವುದು. ಅರ್ಧ ಕೆಜಿ ಅಕ್ಕಿಯನ್ನು 1 ಚೀಲ ಗೋಧಿ ಹಿಟ್ಟು ಖರೀದಿಸಿದಾಗ ಕ್ಷೌರದ ಕ್ರೀಮ್ 40% ಅಧಿಕ ಕೊಡುಗೆ. ಟಿವಿಯ ಖರೀದಿಯೊಂದಿಗೆ ಕಾರ್ಡ್ ಗೀಚಿರಿ, ತಕ್ಷಣ ಬಹುಮಾನ ಗೆಲ್ಲಿರಿ. ಇವೆಲ್ಲ ಏನು ಮಾರಾಟ ಪ್ರವರ್ತನೆ ಚಟುವಟಿಕೆಗಳು ಅಂತ ಕೇಳಿದ್ದಾರೆ. 35ನೇದ್ದು ನೋಡಿ. ರಿಯಾಯಿತಿ, ಉತ್ಪನ್ನ ಸಂಯೋಜನೆಗಳು, ಪ್ರಮಾಣ ಉಡುಗೊರೆ, ತಕ್ಷಣದ ಡ್ರಾಗಳು ಮತ್ತು ಯೋಜಿತ ಉಡುಗೊರೆಗಳು. ಇನ್ನು 36ನೇದು ನೋಡಿ. ಗ್ರಾಹಕರು ಬಳಕೆದಾರರ ಯಾವುದಾದರೂ 4 ಹೊಣೆಗಾರಿಕೆಗಳನ್ನು ತಿಳಿಸಿ ಎಂದಿದ್ದಾರೆ. 36ನೇದು ನೋಡಿ. ಹೊಣೆಗಾರಿಕೆಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ಸರಕುಗಳು ಮತ್ತು ಸೇವೆಗಳ ಬಗ್ಗೆ ತಿಳಿದಿರಲಿ. ಇದರಲ್ಲಿ ಬುದ್ಧಿವಂತ ಆಯ್ಕೆಯನ್ನು ಮಾಡಬಹುದು.
ಗುಣಮಟ್ಟದ ಭರವಸೆಯನ್ನು ಒದಗಿಸುವುದರಿಂದ ಪ್ರಾಮಾಣಿತ ಸರಕುಗಳನ್ನು ಮಾತ್ರ ಖರೀದಿಸಿ. ಹೀಗಾಗಿ ಎಲೆಕ್ಟ್ರಿಕಲ್ ಸರಕುಗಳ ಮೇಲೆ ISI ಗುರುತು, ಆಹಾರ ಉತ್ಪನ್ನಗಳ ಮೇಲೆ FEO ಗುರುತು, ಆಭರಣಗಳ ಮೇಲೆ ಹಾಲ್ಮಾರ್ಕ್ ಇತ್ಯಾದಿಗಳನ್ನು ನೋಡಿ. ಉತ್ಪನ್ನಗಳು ಮತ್ತು ಸೇವೆಗಳಿಗೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ತಿಳಿಯಿರಿ. ತಯಾರಕರ ಸೂಚನೆಗಳನ್ನು ಅನುಸರಿಸಿ ಮತ್ತು ಉತ್ಪನ್ನಗಳನ್ನು ಸುರಕ್ಷಿತವಾಗಿ ಬಳಸಿರಿ. ಬೆಲೆಗಳು, ನಿವ್ವಳ ತೂಕ, ಉತ್ಪಾದನೆ ಮತ್ತು ಮುಕ್ತಾಯ ದಿನಾಂಕಗಳು ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ಹೊಂದಲು ಲೇಬಲ್ಗಳನ್ನು ಎಚ್ಚರಿಕೆಯಿಂದ ಓದಿ. ನೀವು ನ್ಯಾಯಯುತ ವ್ಯವಹಾರವನ್ನು ಪಡೆಯುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮನ್ನು ಪ್ರತಿಪಾದಿಸಿ. ಇನ್ನು 37ನೇದು ನೋಡಿ. ಸಮನ್ವಯತೆ ಎಂದರೇನು ನೋಡಿ. ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 20ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿದ್ದಾರೆ. ಸಮನ್ವಯತೆ ಎಂದರೇನು, ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ ಎಂದಿದ್ದಾರೆ. ನೋಡಿ, ಸಮನ್ವಯತೆ ಅಂದರೆ ಇದು ಒಂದು ಪ್ರಕ್ರಿಯೆಯಾಗಿದ್ದು ತನ್ಮೂಲಕ ಒಬ್ಬ ಕಾರ್ಯನಿರ್ವಾಹಕನು ತನ್ನ ಅಧೀನರೊಳಗೆ ಗುಂಪು ಪ್ರಯತ್ನಗಳ ಒಂದು ಕ್ರಮಬದ್ಧವಾದ ಮಾದರಿಯನ್ನು ಅಭಿವೃದ್ಧಿಪಡಿಸಿ ಸಾಮಾನ್ಯ ಉದ್ದೇಶದ ಈಡೇರಿಕೆಯಲ್ಲಿ ಕ್ರಿಯೆ ಏಕತೆಯನ್ನು ಗಳಿಸುವುದಾಗಿದೆ. ಸಮನ್ವಯತೆ ಪ್ರಮುಖ ಲಕ್ಷಣ. ಸಮನ್ವಯತೆಯು ಗುಂಪಿನ ಪರಿಶ್ರಮಗಳನ್ನು ಸಂಯೋಜಿಸುತ್ತದೆ. ಸಮನ್ವಯತೆಯು ಕ್ರಿಯೆಯ ಏಕತೆಯನ್ನು ಖಚಿತಗೊಳಿಸುತ್ತದೆ. ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಸಮನ್ವಯತೆಯು ಸರ್ವವ್ಯಾಪಕವಾದ ಕಾರ್ಯವಾಗಿದೆ. ಸಮನ್ವಯತೆಯು ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ. ಇದು ಉದ್ದೇಶಪೂರ್ವಕ ಕಾರ್ಯವಾಗಿದೆ. ಇವೆಲ್ಲ ನೀವು ಇದನ್ನು ಮಾಡಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡಿ, 38ನೇದ್ದು. ವಿಕೇಂದ್ರೀಕರಣ ಎಂದ್ರೇನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ವಿಕೇಂದ್ರೀಕರಣವು ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿಗಳನ್ನು ಹಂತಗಳ ನಡುವೆ ವಿಂಗಡಿಸುವ ವಿಧಾನವನ್ನು ವಿವರಿಸುತ್ತದೆ. ಇದರದ್ದೇನು ಪ್ರಾಮುಖ್ಯತೆ? ಅಧೀನರಲ್ಲಿ ಮುಂತೊಡುವಿಕೆಯನ್ನು ಬೆಳೆಸುವುದು, ಭವಿಷ್ಯದ ನಿರ್ವಹಣಾ ಪ್ರತಿಭೆಯನ್ನು ಬೆಳೆಸುವುದು, ತ್ವರಿತ ನಿರ್ಧಾರ ಮಾಡುವಿಕೆ, ಉನ್ನತ ನಿರ್ವಹಣಾಂಗಕ್ಕೆ ನೆರವು, ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ, ಉತ್ತಮ ನಿಯಂತ್ರಣ. ನೋಡಿ, ಇವೆಲ್ಲವನ್ನು ಹೇಳ್ಬೋದು. ಇನ್ನು 39ನೇದು ನೋಡಿ. ಕಾರ್ಯನಿರತ ತರಬೇತಿಯ 4 ಮತ್ತು ಕಾರ್ಯೇತರ ತರಬೇತಿ ಯಾವುದಾದರೂ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಕಾರ್ಯನಿರತ ತರಬೇತಿ ಮತ್ತು ಕಾರ್ಯೇತರ ತರಬೇತಿ ವಿಧಾನಗಳ 4 ಇದನ್ನು ವಿವರಿಸಿ ಎಂದಿದ್ದಾರೆ. ನೋಡಿ, ಇವು ಕಾರ್ಯನಿರತ ವಿಧಾನಗಳು: ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು, ವ್ಯಕ್ತಿಗತ ತರಬೇತಿ, ಸ್ಥಾನಬದ್ಧ ಕಲಿಕಾ ತರಬೇತಿ, ಕಾರ್ಯವರ್ತನ, ಕಾರ್ಯೇತರ ವಿಧಾನಗಳು. ಎಲ್ಲ ನೋಡ್ತಾ ಹೋಗಿ. ಕಾರ್ಯೇತರ ವಿಧಾನಗಳು: ತರಗತಿ ಉಪನ್ಯಾಸಗಳು, ಚಲನಚಿತ್ರಗಳು, ಪ್ರಕರಣಗಳ ಅಧ್ಯಯನ, ಗಣಕಯಂತ್ರಗಳ ಅಣುಕು ಮಾದರಿ, ಮುಗಸಾಲಿ ತರಬೇತಿ, ಯೋಜಿಸಲ್ಪಟ್ಟ ಸೂಚನೆ. ಇನ್ನು ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಅಳವಡಿಸಿಕೊಳ್ಳಬೇಕಾದ ಯಾವುದಾದರೂ 8 ಸೂಕ್ತ ಕ್ರಮಗಳ ಬಗ್ಗೆ ಸಲಹೆಗಳನ್ನು ವಿವರಿಸಿ ಅಂತಂದಿದ್ದಾರೆ. ಪರಿಣಾಮಕಾರಿ ಸಂವಹನದ ಅಡಚಣೆಗಳನ್ನು ಸುಧಾರಿಸಲು ಕೆಳಗಿನ ಕ್ರಮಗಳು ಅತ್ಯಂತ ಸೂಕ್ತವಾಗಿವೆ. ಸಂವಹನದ ಮೊದಲು ಕಲ್ಪನೆಗಳನ್ನು ಸ್ಪಷ್ಟೀಕರಿಸಿ. ಸ್ವೀಕರ್ತನ ಅಗತ್ಯಗಳಿಗೆ ತಕ್ಕಂತೆ ಸಂವಹಿಸಿ. ಸಂವಹಿಸುವ ಮೊದಲು ಇತರರೊಂದಿಗೆ ಸಮಾಲೋಚಿಸಿ. ಸಂದೇಶದ ಭಾಷೆ, ಧ್ವನಿ ಮತ್ತು ವಿಷಯದ ಕುರಿತು ಎಚ್ಚರಿಕೆ ಇರಲಿ. ಕೇಳುಗರಿಗೆ ಸಹಾಯವಾಗುವ ಮತ್ತು ಮೌಲ್ಯಯುತವಾದ ವಿಷಯಗಳನ್ನು ತಿಳಿಸಿ. ಸಮರ್ಪಕ ಹಿಮ್ಮಾತಿಯನ್ನು ಖಚಿತಪಡಿಸಿಕೊಳ್ಳಿ. ವರ್ತಮಾನ ಮತ್ತು ಭವಿಷ್ಯಕ್ಕಾಗಿ ಸಂವಹಿಸಿ. ಸಂವಹನಗಳ ಅನುಪಾಲನೆ ಮಾಡಿ. ಒಳ್ಳೆಯ ಕೇಳುಗರಾಗಿ. ನೋಡಿ, ಇವೆಲ್ಲ. ಲಾಸ್ಟ್ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ಯಾವುದಾದ್ರೂ 8 ವ್ಯತ್ಯಾಸಗಳನ್ನು ತಿಳಿಸಿ ಎಂದಿದ್ದಾರೆ. ನೋಡಿ, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ವ್ಯತ್ಯಾಸ ನೋಡ್ತಾ ಹೋಗಿ. ನಾನು ಓದ್ತಾ ಹೋದ್ರೆ ತುಂಬ ದೊಡ್ಡದಾಗ್ತಾ ಇದೆ. ನೋಡಿ, 8 ವ್ಯತ್ಯಾಸಗಳನ್ನು ಇಲ್ಲಿ ನೀಡಲಾಗಿದೆ. 9, 10 ಇನ್ನೂ ದೊಡ್ಡದಾಗಿ ಸ್ವಲ್ಪ ಜಾಸ್ತಿನೇ ಹೇಳಿದ್ದಾರೆ. ಅಂದರೆ ನಿಮ್ಗೆ ನೆನಪಾರಿದ್ರು ಕೂಡ ನೀವು ಕೊನೆಯಲ್ಲಿ 8 ನೆನಪಿನಲ್ಲಿ ಇಟ್ಕೊಂಡು ಬರೀಬೇಕಾಗ್ತದೆ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ.